ದ್ವಾರಕಾವತಿಯಲ್ಲಿ ನಾನಿರುವ ಕಾಲಕ್ಕೆ ನನ್ನ ಸಂಕಲ್ಪದಂತೆ ಮಧ್ಯರಾತ್ರಿಯ ವೇಳೆಯಲ್ಲಿ ನನ್ನ ಬಳಿಯಾಗಿ ಬಂದವಳು ನೀನು. ನಿನ್ನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಆಯಿತು. ಆದ್ರೆ ಯಾವುದೇ ಒಂದು ವಿಚಾರವನ್ನು ಮಾತಾಡುವ ಮೊದಲು ಕೇಳಬೇಕಾದ್ದು ಕ್ಷೇಮ ಸಮಾಚಾರ. ಪ್ರಪಂಚದ ಮಂದಿಗಳ ಕಷ್ಟ ಏನು ಸುಖ ಏನು ಅನ್ನುವುದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡವಳು. ಆದ್ದರಿಂದ ಕೇಳ್ತೇನೆ, ನಿನ್ನ ಪುರುಷರೆಲ್ಲ ಹೇಗಿದ್ದಾರೆ? ಅತ್ತೆ ಮಾವಂದಿರು ಸುಖಿಗಳೇ, ಪುರಜನರು ಪರಿಜನರು ಸೌಖ್ಯವನ್ನು ಹೊಂದಿದ್ದಾರೆ, ಎಲ್ಲವನ್ನು ತಿಳಿದುಕೊಳ್ಳಬೇಕು ಅಂತ ಕುತೂಹಲ ಮನಸ್ಸಿನಲ್ಲಿ ಉಂಟು. ಹೇಳ್ತೀಯಾ? ಕರೆಯನ್ನು ಆಲಿಸುತ್ತಾ ನಾನು ನೇರವಾಗಿ ಓಡೋಡಿಕೊಂಡು ನಿನ್ನ ಬಳಿಗೆ ಬಂದೆ. ಬರುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿಕೊಂಡವಳು, ಯಾವ ತೊಂದರೆಯಿಂದ ನನ್ನನ್ನು ಬಾಧಿಸ್ತಾ ಇರಬಹುದು, ಈ ಮಧ್ಯರಾತ್ರಿ ನನ್ನನ್ನು ಯಾಕಾಗಿ ನಿನ್ನವರಿಗೆ ಮಾಡಿಕೊಂಡಿರಬಹುದು ಎನ್ನುವ ಹಾಗೆ. ಆದ್ರೆ ಇಲ್ಲಿಗೆ ಬಂದು ನಿನ್ನ ಮುಖವನ್ನು ಕಂಡಾಗ ನನ್ನ ಮನಸ್ಸಿಗೆ ಸಂತೋಷವಾಯ್ತಣ್ಣ. ಸರಿಯಮ್ಮ. ಆದ್ರೆ ನೀನಾಡುವ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಕ್ಷೇಮ ಸಮಾಚಾರವನ್ನು ಕೇಳುವುದಕ್ಕೆ ಮುಂದಾದೆ. ನಿನ್ನ ಅನುಗ್ರಹ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಸಕಲರೂ ಕ್ಷೇಮವಾಗಿರ್ತಾರೆ ಎನ್ನುವುದು ಸತ್ಯ ತಾನೇ. ಖಂಡಿತ. ಆದ್ರೆ ವಿಚಾರ ಯೋಚಿಸುವುದು ನಾನು ಏನು? ಕೇವಲ ಕ್ಷೇಮ ಸಮಾಚಾರವನ್ನು ಕೇಳುವುದಕ್ಕಾಗಿ ಕರೆಸಿಕೊಂಡವನು ಸಮಯ ಇದಲ್ಲ ಅಲ್ವೇ? ಹಾಗಾದ್ರೆ ಈ ಮಧ್ಯರಾತ್ರಿಯಲ್ಲಿ ಕರೆಸಿದ ಕಾರಣ ಬೇರೆಯೇ ಉಂಟು ಎನ್ನುವ ಹಾಗಾಯಿತು. ಅಣ್ಣ, ಯಾಕಾಗಿ ಕರೆಸಿಕೊಂಡೆ? ನಿನ್ನ ತಂಗಿಯಿಂದ ಏನಾಗಬೇಕು? ಅಪ್ಪಣೆಯ ಏನೇ ಒಂದು ಸಂಕಲ್ಪ ಮಾಡಿದ್ರು ಕೂಡ ಅದಕ್ಕೆ ಬಲವಾದಂತಹ ಕಾರಣ ಇರ್ತದೆ.
ಈ ರಾತ್ರಿಯ ವೇಳೆಯಲ್ಲಿ ನಿನ್ನನ್ನು ನನ್ನ ಬಳಿಯಾಗಿ ಬರೆಸಿಕೊಳ್ಬೇಕು ಅಂತ ಇದ್ರು ಆ. ಒಂದು ಕಾರಣ ಉಂಟು. ಏನಣ್ಣ? ದೊಡ್ಡ ಸಮಸ್ಯೆಯಲ್ಲಿ ಬಿದ್ದಿದ್ದೇನೆ ನಾನು. ಏನಾಯ್ತು? ಅರಮನೆ ಅಂತಃಪುರದಲ್ಲಿ ನಾನಿರುವ ಕಾಲಕ್ಕೆ ಆ. ಬಳಿಯಾಗಿ ಬಂದವಳು ಮಾಡದಿ ರುಕ್ಮಿಣಿ ಸರಿ. ಒಂದು ಮಾತು ಹೇಳಿದ್ಲು. ಏನಂತೆ? ಮಗನಾದಂತಹ ಮನ್ಮಥನ ಕಲ್ಯಾಣ ಮಹೋತ್ಸವವನ್ನು ಆ. ಅತಿ ಶೀಘ್ರದಲ್ಲಿ ಕಣ್ತುಂಬಿಸಿಕೊಳ್ಬೇಕು ಸ್ವಾಮಿ ಎನ್ನುವ ಹಾಗೆ. ಹೌದೇ? ಹೆಂಡತಿಯ ಮಾತಿಗೆ ಓಗೊಟ್ಟು ಆ. ಅವಳ ಸಮಾಧಾನಕ್ಕೆ ಬೇಕಾಗಿ ಆ. ಪಕ್ಕನೆ ಒಂದು ಮಾತು ಕೊಟ್ಟು ಬಿಟ್ಟೆ. ಏನು? ಇನ್ನು 8 ದಿನದ ಸೂರ್ಯಾಸ್ತದ ಒಳಗಾಗಿ ಆ. ಮಗನಾದಂತ ಮನ್ಮಥನ ಕಲ್ಯಾಣವನ್ನು ನಾನು ಮಾಡಿ ಪೂರೈಸ್ತೇನೆ ಅನ್ನುವ ಹಾಗೆ ಹೆಂಡತಿಗೆ ಕೊಟ್ಟಂತಹ ಮಾತನ್ನು ಉಳಿಸಬೇಕು ಅನ್ನುವಂತ ಉದ್ದೇಶದಿಂದ ಆ. ಅಲ್ಲಿಂದಲೇ ವಧು ಅನ್ವೇಷಣೆಯಲ್ಲಿ ತೊಡಗಿಕೊಂಡವನು. ಸರಿ. ದಿನ ಒಂದಲ್ಲ ಎರಡಲ್ಲ ಆ. 7 ದಿನಗಳು ಸಂದು ಹೋಯಿತು. ಹ್ಮ್. ಎಲ್ಲಿಗೆ ಹೋದ್ರೂ ಕೂಡ ಮನ್ಮಥನಿಗೆ ಒಪ್ಪುವಂತ ವಧು ದೊರಕಿಸಿಕೊಂಡದಿಲ್ಲ. ಆ. ಆದ್ದರಿಂದ ಏನು? ಒಂದು ಉಪಕಾರ ಮಾಡ್ತೀಯಾ? ನಾನೇನು ಮಾಡಬೇಕು? ಮನ್ಮಥನಿಗೆ ಒಪ್ಪುವಂತ ಅರಸಿಯನ್ನು ಅರಸಿ ಬರುವೆಯಾ? ಮಧ್ಯರಾತ್ರಿಯಲ್ಲಿ ಯಾಕಾಗಿ ಕರೆಸಿಕೊಂಡೆ ಅಂತ ಕೇಳಿದ್ರೆ ಇಂತಹ ಉತ್ತರ ನಿನ್ನಿಂದ ಬರಬಹುದು ಎನ್ನುವ ಹಾಗೆ ನಾನು ಕಲ್ಪನೆಯೂ ಮಾಡಿಕೊಂಡದ್ದಿಲ್ಲ. ದೊಡ್ಡ ಸಮಸ್ಯೆಯಲ್ಲಿ ಬಿದ್ದಿದ್ದೇನೆ ನಾನು. ಅಣ್ಣ, ಓ, ಹೆಣ್ಣು ಹುಡುಕುವುದಕ್ಕೆ ನಾನು ಹೋಗಬೇಕಾ? ಒಂದು ಉಪಕಾರ ಮಾಡು. ನಿನ್ನ ಮಡದಿಗೆ ನೀನು ಕೊಟ್ಟಂತಹ ವಚನ, ಹೆಂಡತಿಗೆ ಮಾತು ಕೊಟ್ಟು ಬಂದಿದ್ದೇನೆ. ದಿನ 8ರೊಳಗೆ ಮದುವೆಯನ್ನು ಮಾಡುತ್ತೇನೆ. ಹೌದು. ಹೊರಟಂತಹ ನಿನಗೆ 7 ದಿನಗಳ ಪರ್ಯಂತ ತಿರುಗಾಟ ನಡೆಸಿದ್ರು ಕೂಡ ಮಗನಿಗೆ ಒಪ್ಪುವಂತ ಹೆಣ್ಣು ಸಿಗಲಿಲ್ಲ. ಅಷ್ಟು ಚಂದದ ಮಗ ಮನ್ಮಥನಿಗೆ ಒಂದು ಹುಡುಗಿ ಸಿಗಲಿಲ್ಲ ಅಂತ ಹೇಳ್ತೇನೆ ನಾನು. ಹೌದೇ? ಹೌದು. ಇದೇ ವಿಪರ್ಯಾಸ ಅಂತ ಹೇಳುವುದು ನಾನು. ಅದೇ. ನೀನೊಂದು ಕಾರ್ಯವನ್ನು ಮಾಡುತ್ತೆ ಎನ್ನುವ ಹಾಗೆ ತೀರ್ಮಾನಿಸಿದೆ ಅಂತ ಆದ್ರೆ ಅದು ಆಗುವುದಿಲ್ಲ ಎನ್ನುವ ಹಾಗೆ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲವಂತೆ. ಹಾಗಾದ್ರೆ ಇಂದು ಮಾತ್ರ ಯಾಕೆ ಹೀಗಾಯ್ತು ಎನ್ನುವುದೇ ಗೊಂದಲವಾಗುತ್ತಾ ಉಂಟು. ಅಣ್ಣ, ಲೋಕದಲ್ಲಿ ನೀನು ದೇವರು ಎನ್ನುವ ಹಾಗೆ ಕಾಣಿಸಿಕೊಂಡವನು. ದೊಡ್ಡ ಸಮಸ್ಯೆ ಆದದ್ದು ಅಲ್ವೇ? ಕೊಟ್ಟ ಮಾತನ್ನು ಉಳಿಸದಿದ್ರೆ ಏನಾಗ್ತದೆ? ದೇವರು ಸುಳ್ಳು ಹೇಳಿದ ಅಂತ ಆಗುದಿಲ್ವಾ? ಹೌದು. ಮತ್ತೆ ಮಾನವರೇ ಆಡಿದ ಮಾತು ತಪ್ಪುವುದೇನು ವಿಶೇಷ? ಅಂದೊಮ್ಮೆ ದೇವರೇ ತಪ್ಪಿ ನಡೆದಿದ್ದಾರೆ ಎನ್ನುವ ಹಾಗಾಗುತ್ತದೆ. ಅದಕ್ಕೆ ಅವಕಾಶ ಎನ್ನುವುದು ಒದಗಕೂಡದು. ಹೌದು ತಾನೆ. ಆದ್ರೆ ಯೋಚನೆ ಮಾಡುವುದು ನಾನು, ನೀನೊಬ್ಬ ಪುರುಷನಾಗಿ 7 ದಿನಗಳ ಪರ್ಯಂತ ಹುಡುಕಾಟ ನಡೆಸಿದರೂ ನಿನ್ನಿಂದ ಸಾಧ್ಯವಾಯಿತು ಈ ಕಾರ್ಯ. ಎಷ್ಟೇ ಆದ್ರೂ ನಾನೊಬ್ಬಳೆ ಹೆಣ್ಣು, ನನ್ನಿಂದ ಪೂರ್ಣವಾಗುತ್ತದೆ ಅಂತ ಭಾವಿಸಿಕೊಂಡಿದ್ದೀಯಾ? ಹೌದು. ಈ ಕಾರ್ಯ ನನ್ನಿಂದಾಗುತ್ತದೆ ಎನ್ನುವಂತ ವಿಶ್ವಾಸ ನಿನಗಿದ್ದರೂ ಕೂಡ ಮಾಡಿ ಮುಗಿಸುತ್ತೇನೆ ಎನ್ನುವಂತ ವಿಶ್ವಾಸ ನನಗಿಲ್ಲವಣ್ಣ. ಹಾಗಾಗಿ ಹೇಳ್ತೇನೆ, ಯಾವ ರೀತಿಯಲ್ಲಿ ಬಂದವಳಿದ್ದೇನೋ ಅದೇ ರೀತಿಯಲ್ಲಿ ಮರಳಿ ಹೋಗಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನನಗೊಂದು ಆಶೀರ್ವಾದವನ್ನು ಮಾಡಿ ನಿನ್ನ ಮಾತುಗಳನ್ನು ಕೇಳಿದ್ರೆ ಕಾದ ಕಬ್ಬಿಣವನ್ನು ಕಿವಿಗೆ ಹೊಯ್ದಂತಹ ಅನುಭವ ನನಗಾಗ್ತದೆ. ಹೌದೇ? ಇಲ್ಲದೆ ಇದ್ರೆ ನೋಡಿದೆಯಾ, ಎಷ್ಟೋ ಮಂದಿಗಳು, ಬಂಧುಗಳು, ಬಾಂಧವರು, ಹಿತೈಷಿಗಳು, ಒಡ ಹುಟ್ಟುಗಳು ಎಲ್ಲರೂ ಜೊತೆಯಾಗಿದ್ರು ಕೂಡ
ಈ ಕಷ್ಟ ಕಾಲದಲ್ಲಿ ಅವರು ಯಾರು ನನಗೆ ನೆನಪಿಗೆ ಬಂದದ್ದಿಲ್ಲ. ಹೌದು. ಪಕ್ಕನೆ ನೆನಪಾದವಳು ನೀನು. ಯಾಕೆ? ಯಾಕಣ್ಣ? ನನ್ನ ಒಡ ಹುಟ್ಟಿದ ತಂಗಿ ನೀನು ಅಲ್ಲದೇ ಇದ್ರೂ ಕೂಡ ಆ, ನಿನ್ನಲ್ಲಿ ಅತೀವವಾದಂತಹ ಪ್ರೀತಿ ವಾತ್ಸಲ್ಯವನ್ನು ಹೊಂದಿದವನು ನಾನು. ಸರಿ. ಕಷ್ಟ ಕಾಲದಲ್ಲಿ ನನ್ನ ತಂಗಿ ಒದಗಿ ಬರ್ತಾಳೆ ಅನ್ನೋ ಹಾಗೆ ಭಾವಿಸಿದವನು ನಾನು. ಆ, ಆದ್ರೆ ತಂಗಿ, ಏನಣ್ಣ? ನೀನು ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ಹಾಗೆ ಆಡಿದೆಯಲ್ಲ. ನೀನು ಯೋಚನೆ ಮಾಡು. ಏನು? ಕೃಷ್ಣನ ನಡೆ ಏನು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಹೌದು. ರಭಸವಾಗಿ ಹರಿಯುವಂತ ನೀರಿಗೆ ಭಯಪಡುವುದಿಲ್ಲ ನಾನು. ಇಲ್ಲ. ತಗ್ಗನೆ ಉರಿಯುತ್ತಿರುವಂತ ಬೆಂಕಿಗೆ ಅಂಜುವುದಿಲ್ಲ ನಾನು. ಆದ್ರೆ ಈ ಅಪವಾದ ಅನ್ನುವಂತ ಅಪವಾದಕ್ಕೆ ಮಾತ್ರ ಬಹಳಷ್ಟು ಹೆದರುವವರು ನಾನು. ಹೆಂಡತಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಎಲ್ಲಿ ಉಳಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಅನ್ನುವಂತ ಭಯ ನನ್ನನ್ನು ಕಾಡ್ತಾ ಇದೆ. ಹೌದೇ ತಂಗಿ, ಏನಣ್ಣ? ನೀನೇ ಯೋಚನೆ ಮಾಡು. ಏನು? ಯಾರಿಗಾದ್ರೂ ಕಷ್ಟ ಬಂತು ಅಂತಾದ್ರೆ ಸಹಾಯ ಮಾಡ್ಬೇಕಾದವ್ರು ಯಾರು ಹೇಳು? ನಮ್ಮ ಒಡ ಹುಟ್ಟುಗಳಲ್ವಾ? ಹೌದು. ಈ ಹಿಂದಕ್ಕಾದ್ರೆ ನೀನೇ ಕಷ್ಟ ಕಾಲದಲ್ಲಿರುವಾಗ ನಿನಗೆ ಸಹಾಯವನ್ನು ಮಾಡಿದಂತ ನೆನಪು ನಿನಗುಂಟ ಹೇಳು? ಹೌದು. ದುರುಳನಾದಂತಹ ದುಶ್ಯಾಸನ ತುಂಬಿದ ಸಭಾ ಮಧ್ಯದಲ್ಲಿ ನಿನ್ನ ಸೆರಗಿಗೆ ಕೈ ಇಕ್ಕಿ ಸೆಳೆದಂತಹ ಗಳಿಗೆಯಲ್ಲಿ ನಿನ್ನ ಬಳಿಯಾಗಿ ಬಂದು ನಿನ್ನ ಮಾನವನು ಪ್ರಾಣವನ್ನು ಉಳಿಸಿದವನು ನಾನು. ಆದ್ರೆ ಈಗ ನನಗೆ ಕಷ್ಟ ಬಂದಿದೆ ಅಂತ ಹೇಳುವಾಗ ನನಗೆ ಆಗುವುದಿಲ್ಲ ಅನ್ನೋ ಹಾಗೆ ಕಟ್ಟಿ ಮುರಿದ ಹಾಗೆ ಆಡಿದೆಯಲ್ಲ ತಂಗಿ. ಮಾನ ಹೋಗುವಂತ ಸ್ಥಿತಿ ಎದುರಾಗಿದೆ, ಮರ್ಯಾದೆ ಹೋಗುವಂತ ಸಮಯ ಎದುರಾಗಿದೆ. ನಿನ್ನನ್ನೇ ನಂಬಿದ್ದೇನೆ. ನಂಬಿದಂತ ನನ್ನ ಕೊರಳನ್ನು ಕೊಯ್ಯುವುದಕ್ಕೆ ಇನ್ನೊಂದು ಮಾತನ್ನು ಆಡುವುದಕ್ಕೆ ಮುಂದಾಗದಿರಣ್ಣ. ಕೇಳುವಂತಹ ಸಹನೆ ನನ್ನಲ್ಲಿ ಇಲ್ಲ ಅಣ್ಣ. ಉಪಕಾರ ಸ್ಮರಣೆ ಇಲ್ಲದೆ ಹೋದವಳು, ಈ ಹಿಂದಕ್ಕೆ ನೀನು ಮಾಡುತ್ತ ಉಪಕಾರವನ್ನು ಮರೆತು ಬಿಟ್ಟವಳು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡೆಯ? ಖಂಡಿತ ಹೌದು. ಮರೆಯೋದಕ್ಕೆ ಸಾಧ್ಯ ಉಂಟೇ ಹೇಳು? ಎಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಂಡವಳೇ ಸತ್ಯ. ಯಾವ ಕಾಲಕ್ಕಾದ್ರೂ ಮರೆಯುವುದು ಎನ್ನುವ ಹಾಗೆ ಯೋಚನೆ ಮಾಡಿಕೊಂಡವಳು ಇಲ್ಲ. ಅಷ್ಟು ಮಾತ್ರವಲ್ಲ, ನಾನು ಅನವರ್ತವು ಯೋಚನೆ ಮಾಡುವುದೇನು ಗೊತ್ತೇ? ನನಗೆ ಅಣ್ಣ ಮಾಡಿದಂತ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ನಾನು ಯಾವಾಗಲೂ ಮಾಡಬೇಕು ಅಂತಹ ಅವಕಾಶ ಯಾವಾಗ ಸಿಗುತ್ತದೆ ಅಂತ ಕಾಯ್ತಾ ಇದ್ದವಳು. ಈಗ ಅವಕಾಶ ಬಂದಿದೆ ಅಲ್ವಾ? ಆದ್ರೆ ಏನು ಮಾಡೋಣ ಹೇಳು? ಏನು? ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನನ್ನಿಂದ ಅಸಾಧ್ಯವಾಗುತ್ತಾ ಪರಿಸ್ಥಿತಿ ಎದುರು ಆಯ್ತಲ್ಲ. ಯಾಕೆ? ಮಧ್ಯರಾತ್ರಿಯಲ್ಲಿ ನೀನು ಕರೆದಾಕ್ಷಣ ನಾನು ಓಡೋಡಿಕೊಂಡು ಬಂದೆ. ಎಲ್ಲಿಂದ ಬಂದವಳು, ಹೇಗಿದ್ದವಳು ಬಂದವಳು ಎನ್ನುವುದನ್ನು ಅರ್ಥ ಮಾಡಿಕೊಂಡೆಯಾ? ನನ್ನವರಾಗಿರುವಂತಹ ಮಧ್ಯಮ ಪಾಂಡವ ಪಾರ್ಥ ಮಹಾಶಯರೊಂದಿಗೆ ಅಂತಃಪುರದಲ್ಲಿ ಪವಡಿಸಿದ್ದವಳು ನಾನು. ನಿನ್ನ ಕರೆಯನ್ನು ಕೇಳಿ ಎಚ್ಚರಗೊಂಡೆ. ನನ್ನವರ ಒಪ್ಪಿಗೆಯನ್ನು ಪಡೆದು ಬರಬೇಕೆಂಬ ಹಾಗೆ ಅವರನ್ನು ಎಚ್ಚರಗೊಳಿಸುವುದಕ್ಕೆ ಮುಂದಾದ್ರೆ ಗಾಢವಾಗಿ ನಿದ್ರಿಸ್ತಾ ಇದ್ರಣ್ಣ. ನಿದ್ರಾಭಂಗ ಮಾಡಕೂಡದೆನ್ನುವ ಹಾಗೆ ತೀರ್ಮಾನಿಸಿದೆ. ಅವರು ಎಚ್ಚರಗೊಳ್ಳುವುದಕ್ಕೆ ಮುಂದವರ ಕಣ್ಣ ಮುಂದೆ ಎದುರಾಯಿತು ಎನ್ನುವ ಹಾಗೆ ತೀರ್ಮಾನಿಸಿ ಓಡೋಡಿಕೊಂಡು ನಿನ್ನಲ್ಲಿಗೆ ಬಂದೆ. ಇನ್ನೇನು ಮುಂಜಾನೆ ಸಮಯ ಆಗುತ್ತಾ ಉಂಟು. ನನ್ನವರು ಎಚ್ಚರಗೊಳ್ಳುತ್ತಾರೆ. ಎಚ್ಚರಗೊಳ್ಳುವಂತ ವೇಳೆಯಲ್ಲಿ ಅವರ ಕಣ್ಣ ಮುಂದೆ ನಾನು ಇರುವುದಿಲ್ಲ ಅಂತ ಆದ್ರೆ ನನ್ನವರು ಸಿಟ್ಟಾಗುವುದಿಲ್ವೇ ಹೇಳು? ಹೀಗಿರುವಾಗ ಹೆಣ್ಣನ್ನು ಹುಡುಕುವುದಕ್ಕೆ ನಾನು ಹೋಗುವುದು ಹೇಗೆ ಸಾಧ್ಯವಣ್ಣ? ಅರಮನೆಯ ಅಂತಃಪುರದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಹಾಯಾಗಿ ಪವಡಿಸಿದ್ದವಳು ನೀನು. ಹೌದು. ರಾತ್ರಿಯ ಹೊತ್ತಲ್ಲಿ ನನ್ನ ಕರೆಯನ್ನು ಆಲಿಸಿ ಅಣ್ಣನಿಗೆ ಏನೋ ಸಮಸ್ಯೆ ಆಗಿದೆ, ಪರಿಹರಿಸಬೇಕು ಅನ್ನುವಂಥ ಉದ್ದೇಶದಿಂದ ನನ್ನ ಬಳಿಯಾಗಿ ಬಂದ್ರೆ
ಗಮನ ಮಾತ್ರ ಮನೆಯ ಕಡೆ ಹೋಗ್ತದೆ. ಹೌದೇ ಯೋಚನೆ ಮಾಡಬೇಡ. ಮತ್ತೆ ಕಾರ್ಯ ಸಾಧನೆ ಮಾಡಿ ಬರುವಲ್ಲಿವರೆಗೆ ನಿನಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಬಾರದ ರೀತಿಯಲ್ಲಿ ನನ್ನ ಪೂರ್ಣ ಅನುಗ್ರಹ ನಿನಗುಂಟು. ನನ್ನವರಿಂದ ಯಾವುದೇ ತೊಂದರೆ ನನಗಾಗುವುದಿಲ್ಲ ಅಂತ ಆದ್ರೆ ಮತ್ಯಾಕೆ ತಡವರಿಸುವುದು? ಹೆಣ್ಣನ್ನು ಹುಡುಕುವುದಕ್ಕೆ ನಾನು ಅಣ್ಣ, ನನ್ನವರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದಲ್ಲಿಗೆ ನಾನು ಹೆಣ್ಣು ಹುಡುಕುವುದಕ್ಕೆ ಹೋಗುವುದಕ್ಕೆ ಸಾಧ್ಯ ಉಂಟೆ? ಏನು ಹೋಗದೆ ನಿನಗೆ? ಸಮಯದ ಅಭಾವ ಎನ್ನುವುದು ನಮ್ಮಲ್ಲಿ ಉಂಟು. ಇನ್ನು ಸ್ವಲ್ಪ ಹೊತ್ತಿರುವುದು, ಬೆಳಿಗ್ಗೆ ಆಗ್ತದೆ. ಅದಕ್ಕೂ ಮುನ್ನ ಹೆಣ್ಣು ಹುಡುಕಿ ಮದುವೆಯನ್ನು ನಿಶ್ಚಯಿಸಬೇಕು ತಾನೆ. ಹೌದು. ಹಾಗಾದ್ರೆ ನೀನೊಬ್ಬ ಪುರುಷನಾಗಿ ಪ್ರಪಂಚವನ್ನು ಅರ್ಥೈಸಿಕೊಂಡವಳು, ನಾನೊಬ್ಬಳು ಹೆಣ್ಣು ಈ ಲೋಕ ಏನೇನೋದನ್ನು ಅರ್ಥ ಮಾಡಿಕೊಂಡದ್ದೇ ಇಲ್ಲ. ಈ ಕಾಲಕ್ಕೆ ಮನ್ಮಥನಿಗೆ ತಕ್ಕುದಂತ ಹೆಣ್ಣು ಸಿಗಬೇಕು ಅಂತ ಆದ್ರೆ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಯಾವ ಊರನ್ನು ನಾನು ಸೇರಿಕೊಳ್ಬೇಕು, ಯಾರ ಮಗಳನ್ನು ಮದುವಾಗಿ ಆಯ್ಕೆ ಮಾಡಬೇಕು, ಇಂತಹ ನಾನಾ ಪ್ರಶ್ನೆಗಳು ಮನದಲ್ಲಿ ಹುಟ್ಟಿಕೊಳ್ಳುತ್ತಾ ಉಂಟು ವಿನಃ ಯಾವುದಕ್ಕೂ ಉತ್ತರ ಎನ್ನುವುದು ನನ್ನಲ್ಲಿ ಇಲ್ಲವಣ್ಣ. ನಿನಗೆ ಮುಂದೆ ಹೋಗ್ಲಿಕ್ಕೆ ದಾರಿ ಕಾಣುವುದಿಲ್ವಾ? ಹೌದು. ಒಮ್ಮೆ ಕಣ್ಣು ಮುಚ್ಚು. ತಂಗಿ, ಮೇಲೆತ್ತರದ ಬಾನು, ಉರಿಯುತ್ತಿರುವಂತ ಬೆಂಕಿ, ಬೀಸುತ್ತಿರುವಂತ ಗಾಳಿ ನಿನಗೆ ದಾರಿ ತೋರಿಸ್ತದೆ. ಹೋಗಿ ಬಾ, ಹೋಗಿ ಬಾ. ಕೃಷ್ಣ ಮುಕುಂದ ಜನಾರ್ದನ